ಸೌಕರ್ಯಗಳಿಂದ ವಂಚಿತವಾದ ಸವಣೂರಿನ ಸರ್ಕಾರಿ ಶಾಲೆಯಲ್ಲಿ 730 ಮಕ್ಕಳಿದ್ದರೂ ಇಲ್ಲ ಮೂಲಭೂತ ಸೌಕರ್ಯ. ಮಕ್ಕಳಿಗೆ ಇಲ್ಲ ಸರಿಯಾದ ಡೆಸ್ಕ್ಗಳು. ಮಕ್ಕಳು ಶಾಲೆಗೆ ಕಳುಹಿಸಲು ಹಿಂದೇಟು ಹಾಕುತ್ತಿರುವ ಪಾಲಕರು. ಇದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರು ನೋಡಲೇಬೇಕಾದ ಸ್ಟೋರಿ. ಸವಣೂರು ಸರ್ಕಾರ ಶಾಲಾ ಕಾಲೇಜುಗಳಲ್ಲಿ ಮೂಲಭೂತ ಸೌಕರ್ಯ ಒದಗಿಸುವ ಬಗ್ಗೆ ಕಟ್ಟುನಿಟ್ಟಿನ ಕ್ರಮ ಮಾಡುತ್ತಿದೆ. ಅದರಲ್ಲೂ ಶೌಚಾಲಯದ ಬಗ್ಗೆ ಕಡ್ಡಾಯವಾದಂತ ಕಾನೂನು ಮಾಡಿದೆ. ಹಾವೇರಿ ಜಿಲ್ಲೆಯ ಸವಣೂರು ಪಟ್ಟಣದಲ್ಲಿರುವ ಸರ್ಕಾರಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ನಲ್ಲಿ ಮೂಲ ಸೌಕರ್ಯಗಳಿಲ್ಲದೆ ದಿನನಿತ್ಯ ಇಲ್ಲಿ ಶಾಲೆಯ ವಿದ್ಯಾರ್ಥಿಗಳು ಪರದಾಡುವಂತ ಪರಿಸ್ಥಿತಿ ನಿರ್ಮಾಣವಾಗಿದ್ದು, ಅಧಿಕಾರಿಗಳು ಮಾತ್ರ ಇತ್ತ ಕಡೆ ಗಮನ ಹರಿಸದೇ ಇರುವುದು ದುರಾದೃಷ್ಟಕರವಾಗಿದೆ. ಹೌದು, ಸುಮಾರು 730 ಎಸ್ಸಿ, ಎಸ್ಟಿ ಹಾಗೂ ಅಲ್ಪಸಂಖ್ಯಾತ ಮಕ್ಕಳು ವಿದ್ಯಾಭ್ಯಾಸ ಮಾಡುತ್ತಿರುವ ಈ ಸರ್ಕಾರಿ ಶಾಲೆಯಲ್ಲಿ ಒಂದೇ ಶೌಚಾಲಯ ಇದ್ದು ಅದು ಕೂಡ ಉಪಯೋಗಕ್ಕೆ ಬಾರದೆ ಹಾಳಾಗಿ ಹೋಗಿ ಗಬ್ಬು ನಾರುತ್ತಿದ್ದು, ಶಿಕ್ಷಕರು ಬಾಗಿಲು ಹಾಕಿಕೊಂಡೇ ಪಾಠ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಅಲ್ಲದೆ ಇಲ್ಲಿರುವ ಮಕ್ಕಳಿಗೆ ಕುಳಿತುಕೊಳ್ಳಲು ಆಸನಗಳು ಇಲ್ಲದೆ ನೆಲದ ಮೇಲೆಯೇ ಕುಳಿತು ಪಾಠ ಕೇಳುತ್ತಿರುವ ಪರಿಸ್ಥಿತಿ ಇದೆ. ಹಾಗೂ ಶಾಲೆಯ ಕಿಟಕಿ ಗ್ಲಾಸ್ಗಳನ್ನು ಕಿಡಿಗೇಡಿಗಳು ಒಡೆದು ಹಾಕುತ್ತಿದ್ದು, ಯಾವಾಗ ಈ ಗಾಜಿನ ತುಂಡುಗಳು ಬೀಳುತ್ತವೆಯೋ ಅನ್ನುವ ಭಯದಲ್ಲಿ ಪಾಠ ಕೇಳುತ್ತಿದ್ದಾರೆ ಇಲ್ಲಿಯ ಮಕ್ಕಳು. ಅಲ್ಲದೆ ಈ ಶಾಲೆಯಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲದ ಕಾರಣ ದಿನನಿತ್ಯ ದುಡ್ಡು ಕೊಟ್ಟು ಬೇರೆ ಕಡೆಯಿಂದ ಮಕ್ಕಳಿಗೆ ಶುದ್ಧ ನೀರನ್ನು ತರಿಸುತ್ತಿದ್ದಾರೆ. ಇಷ್ಟೇ ಅಲ್ಲ, ಇಲ್ಲಿಯ ಸಮಸ್ಯೆಗಳ ಬಗ್ಗೆ ಪಾಲಕರು ಅಧಿಕಾರಿಗಳಿಗೆ ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳಿಗೆ ಹಲವಾರು ಬಾರಿ ಪತ್ರ ಬರೆದು ಮನವಿ ಮಾಡಿಕೊಂಡರು. ಇಲ್ಲಿವರೆಗೂ ಯಾರೂ ಕೂಡ ಇಲ್ಲಿಯ ಸಮಸ್ಯೆ ಬಗ್ಗೆ ಸ್ಪಂದಿಸಿಲ್ಲ ಎಂದು ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಇನ್ನಾದರೂ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಇತ್ತ ಕಡೆ ಗಮನ ಹರಿಸಿ ಇಲ್ಲಿಯ ಸಮಸ್ಯೆ ಬಗೆಹರಿಸುತ್ತಾರೆ ಎಂದು ಕಾದು ನೋಡೋಣ. ಬ್ಯೂರೋ ರಿಪೋರ್ಟ್, ತೌಶಿಫ್, ಹಾವೇರಿ. ಸರ್, ಸಮಸ್ಯೆ ಇಲ್ಲಿರುವಂತಹ ಮೂಲಭೂತ ಸೌಲಭ್ಯಗಳ ಕೊರತೆ ಭಾಳ ಐತೆ ಸರ್. ಯಾಕಂದರೆ ಇಲ್ಲಿ ಅತಿ ಹೆಚ್ಚು ಹೆಣ್ಮಕ್ಳು ಅದಾವೆ. ಅವ್ರಿಗೆ ಕುಂದ್ರಕ್ಕೆ ಡೆಸ್ಕ್ ಇಲ್ಲ. ಆಮೇಲೆ ಒಂದಕ್ಕೆ ಮಾಡೋಕ್ಕೆ ಎರಡಕ್ಕೆ ಮಾಡೋಕ್ಕೆ ಇಲ್ಲೇ ಟಾಯ್ಲೆಟ್ ಬಾತ್ರೂಮ್ ಸಮಸ್ಯೆ ಐತೆ ಸರ್. ನಾವು AC ಅವರಿಗೆ, ತಹಶೀಲ್ದಾರ್ ಅವರಿಗೆ, ಆಮೇಲೆ MLA ಸಾಹೇಬರಿಗೆ, ಆಮೇಲೆ ಇಲ್ಲಿರುವಂತಹ DC ಸಾಹೇಬರಿಗೆ, ಆಮೇಲೆ CS ಮೇಡಮ್ ಅವರಿಗೆ, ಮಾನ್ಯ ಲೋಕಾಯುಕ್ತರಿಗೆ ನಾವೆಲ್ಲರಿಗೂ ಮನವಿ ಮಾಡಿದ್ರು. ಇಲ್ಲಿವರೆಗೂ ಕೂಡ ಎಲ್ಲರೂ ಭರವಸೆಯನ್ನೇ ಕೊಟ್ಟಾರೆ ಹೊರತು ಈ ಸಮಸ್ಯೆಯನ್ನು ಯಾರೂ ಈಡೇರಿಸಿಲ್ಲ. ಅದಕ್ಕಾಗಿ ಅಧ್ಯಕ್ಷರು, ಈ ಶಾಲೆಯ ಅಧ್ಯಕ್ಷರು ನಮ್ಮ ಭಾಗದ ಶಾಸಕರಾದಂಥ ಶ್ರೀಮಾನ್ಯ ಯಾಸಿನ್ ಅಹಮದ್ ಖಾನ್ ಪಠಾಣ್ ಅವರು ಅದಾರೆ. ಉಪಾಧ್ಯಕ್ಷರು ಗವಾರಿ ಅವರು ಅದಾರೆ ಸರ್. ಇದಕ್ಕಿಂತ ಮುಂಚೆ ನಾನು ಸುಮಾರು 11 ವರ್ಷಗಳಿಂದ ಹೋರಾಟ ಮಾಡ್ಕೊತ ಬಂದಿದ್ದೀನಿ ಸರ್. ಇದು ಮೊದಲನೇದಾಗಿ ಅಂಬೇಡ್ಕರ್ ನಗರದೊಳಗೆ ಶಾಲೆ ಇತ್ತು. ಅಲ್ಲಿಂದ ನಾವು ಹೋರಾಟ ಮಾಡಿ ಈ ಬಿಲ್ಡಿಂಗನ್ನು ಹೋರಾಟದ ಮೂಲಕ ಪಡ್ಕೊಂಡಿದ್ದೇವೆ ಸರ್. ಯಾಕಂದರೆ ಇಲ್ಲಿ ಈ ಬಿಲ್ಡಿಂಗನ್ನು ಕೊಡಲಿಕ್ಕೆ ಹಿಂದೆ ಮುಂದೆ ಮಾಡಿದ್ರು ಸರ್. ಆವಾಗಿನ ಮುಖ್ಯಮಂತ್ರಿಗಳು ಇದ್ದಂಥ ಸಂದರ್ಭದೊಳಗಲಿ, ಆಗಿನ ಒಂದು ಅಧಿಕಾರಿಗಳ ಸಂದರ್ಭದಲ್ಲಾಗಲಿ ಈ ಬಿಲ್ಡಿಂಗನ್ನು ಕೊಡೋಕೆ ಹಿಂದೆ ಮುಂದೆ ಮಾಡಿದರು. ನಾವು ಹೋರಾಟಗಳ ಮೂಲಕ ಅನೇಕ ರೀತಿಯೊಳಗೆ DDP ಸಾಹೇಬರಿಗೆ ಕರೆಸಿ ಇಲ್ಲೇ ನೆಲದ ಮೇಲೆ ಕುಂದಿರಿಸ್ಕೊಂಡು ನಾವು ಈ ಬಿಲ್ಡಿಂಗನ್ನು ಪಡ್ಕೊಂಡಿದ್ದೇವೆ ಸರ್. ಆಮೇಲೆ ಇಲ್ಲಿರುವಂಥ ಎಲ್ಲ ಶಿಕ್ಷಕರನ್ನು ಕೂಡ ಅವಾಗ ತೊಗೊಂಡಿದ್ದೇವೆ ಸರ್. ಈಗ ಎಲ್ಲ ಶಿಕ್ಷಕರು ಅದಾರ ಸರ್. ಎಲ್ಲ ಕಲ್ಸಾಕು ಎಲ್ಲ ಒಳ್ಳೇದೈತೆ ಸರ್. ಆದರೆ ಇಲ್ಲಿರುವಂಥ ಮೂಲಭೂತ ಸೌಲಭ್ಯಗಳ ಬಗ್ಗೆ ದಯವಿಟ್ಟು ಎಲ್ಲರೂ ಗಮನ ಹರಿಸ್ರಿ. ಮಾನ್ಯ ಶಿಕ್ಷಣ ಸಚಿವರಿಗೂ ಕೂಡ ಈ ಮನವಿ ಮುಟ್ಟಲಿ ಅಂತ ನನ್ನ ಅಭಿಪ್ರಾಯ ಸರ್.